ಯಜಮಾನ ಸೀರಿಯಲಿನ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಮಿಥುನ್, ಕಾಲ್ ರಿಸೀವ್ ಮಾಡು ಪಲ್ಲು. ಏನಾಯ್ತು ಅಂತ ರೆಸ್ಪಾನ್ಸ್ ಮಾಡು. ಏನಾಯ್ತು ಮಿಥುನ್, ಕಾಲ್ ರಿಸೀವ್ ಮಾಡ್ತಾ ಇಲ್ವಾ? ಅನಿತಾ, ಕಾಲ್ ರಿಸೀವ್ ಮಾಡೋ ಮುಖ ಇದ್ರೆ ಅಲ್ವಾ ಅಮ್ಮ. ಅನಿತಾ, ಸುಳ್ಳೇಳಿ ನೊಂಸಿ ಮೋಸ ಮಾಡಿದ್ರಲ್ಲ ಅಮ್ಮ, ಕೋಪ ಮಾಡ್ಕೊಂಡ ಇನ್ನೇನು ಮಾಡ್ಕೊಂಡ್ಲಿ? ಎಲ್ಲರೂ ಸೇರ್ಕೊಂಡು ನನ್ನ ಬದುಕಿನ ಜೊತೆ ಆಟ ಆಡ್ತಾ ಇದ್ದೀರಾ? ಇಲ್ಲ ಅನಿತಾ, ಸ್ವಲ್ಪ ನನ್ನ ಮಾತು ಕೇಳು. ಸಾಕಮ್ಮ ಸಾಕು. ಅನಿತಾ, ನನ್ನ ಪಾಡಿಗೆ ನಾನಿದ್ರೂ ಆಸೆ ಕನಸುಗಳನ್ನ ಯಾಕೆ ಕಟ್ಟಿದ್ರಿ? ಭರವಸೆಗಳನ್ನ ಯಾಕೆ ಹುಟ್ಟಾಕಿದ್ರಿ? ನಾಳೆ ಏನಾಗುತ್ತೋ ಅನ್ನೋ ಭಯ ನಿಮಗೂ ಇತ್ತು ತಾನೇ, ಆದರೂ ಯಾಕೆ ಮದುವೆ ಮಂಟಪದವರೆಗೂ ಕರ್ಕೊಂಡೋದ್ರಿ? ಎಷ್ಟೊಂದು ಸಮಸ್ಯೆ ಬಂದರೂ ಎಲ್ಲನೂ ಪಾಸಿಟಿವ್ ಆಗೇ ತಗೊಳ್ಳೋ ಹಾಗೆ ಮಾಡಿದ್ರಿ. ನಿನ್ನ ರಾಗು ಸಂಬಂಧ 7 ಜನ್ಮದ್ದು ಅಂತ ನಂಬಿಸಿದ್ರಿ. ಅನಿ, ನಿನ್ನ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತಾಗ್ತಾ ಇದೆ, ಆದರೆ ಈ ರೀತಿ ಕೂಗಾಡೋದು ಸರಿ ಇಲ್ಲ. ಪಲ್ಲು ಜೊತೆ ಮಾತಾಡೋವರೆಗೂ ಸ್ವಲ್ಪ ಟೈಮ್ ಕೊಡು. ಹಾಗಾದರೆ ಈಗಲೂ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ? ನಿನ್ನ ಹೆಂಡತಿ ಹೇಳೋವರೆಗೂ ಕಾಯ್ತೀನಿ ಅಂತ ಹೇಳ್ತಾ ಇದ್ದೀಯಾ? ಅದು ಆಗಲ್ಲ ಅನಿ. ಕೆಲವೊಂದ್ಸಲಿ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು. ಏನಾಗಿದೆ ಅಂತ ಆ ವಿಚಾರದ ಬಗ್ಗೆ ಮೊದಲು ತಿಳ್ಕೊಳ್ಳೋಣ, ಆಮೇಲೆ ಮಾತಾಡೋಣ ಅಂತ ಹೇಳ್ತಾನೆ. ಅನಿತಾ, ಮೊದಲು ನಿನ್ನ ಹೆಂಡತಿ ಹತ್ರ ಮಾತಾಡು, ಕ್ಲಾರಿಟಿ ತಗ. ಅದುವರೆಗೂ ಇಲ್ಲೇ ಕಾಯ್ತೀನಿ ಅಂತ ಕೂತ್ಕೊತಾರೆ. ಅನಿತಾ ಅವರ ಅಮ್ಮ, ಏನೋ ಮಿತು ಇದು? ಅಮ್ಮ, ನನಗೂ ಅರ್ಥ ಆಗ್ತಾ ಇಲ್ಲ. ಪಲ್ಲವಿ ಫೋನ್ ರಿಸೀವ್ ಮಾಡೋವರೆಗೂ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಮ್ಮ, ಇನ್ನೊಂದ್ಸಲಿ ಕಾಲ್ ಟ್ರೈ ಮಾಡ್ತೀನಿ, ರಿಸೀವ್ ಮಾಡಿ. ಅವ್ರು ಕೇಳಿದ್ದನ್ನು ಕೊಟ್ರೇನೆ ನಾನು ಹೇಳ್ದಂಗೆ ಮಾಡೋದು ಅನ್ನೋದಾದರೆ ಹಾಗಾದರೆ ಬೇಡ ಅಂತ ರಾಗು ಅಂದ್ಕೊಂಡು ಬರ್ತಾನೆ. ಆಗ ಪಲ್ಲವಿ, ಎಲ್ಲಣ್ಣ ಅವಳು? ಇಲ್ಲಿ ನೋಡಿಲಿ, ನಮ್ಮ ಅತ್ತೆ ಮನೆಯವ್ರು ಎಷ್ಟು ಕಾಲ್ ಮಾಡ್ತಾ ಇದ್ದಾರೆ ಅಂತ. ಪಲ್ಲವಿ, ಅಲ್ಲಿ ಏನೇನು ನಡೀತಿರುತ್ತೋ, ಅಲ್ಲಿ ಏನೇನು ಆಗ್ತಿರುತ್ತೋ ಅನಿತಾಗೆ ಸಮಾಧಾನ ಮಾಡೋದಕ್ಕೆ ನಮ್ಮ ಮನೆಯವರು ಎಷ್ಟು ಕಷ್ಟಪಡ್ತಿರ್ತಾರೋ. ನಾನು ಫೋನ್ ರಿಸೀವ್ ಮಾಡದೆ ಅವಾಯ್ಡ್ ಮಾಡ್ತಾ ಇದ್ದೀನಿ. ಫೋನ್ ರಿಸೀವ್ ಮಾಡಿದ್ರೆ ಅವ್ರಿಗೆ ಏನು ಉತ್ತರ ಕೊಡಲಿ? ಅವ್ರಿಗೆ ಹೇಗೆ ಸಮಾಧಾನ ಮಾಡಲಿ? ರಾಗು, ಅಲ್ಲ ಪಲ್ಲವಿ, ಅದು. ಪಲ್ಲವಿ, ಇವಾಗೇನು? ಝಾನ್ಸಿ ಬಂದು ಆಡಿದ್ದೆಲ್ಲ ನಾಟಕ ಅಂತ ಹೇಳ್ತಾಳ. ನನಗೂ ಸಮಾಧಾನ ಆಗುತ್ತೆ, ನಮ್ಮ ಅತ್ತೆ ಮನೆಯವ್ರಿಗೂ ಉತ್ತರ ಕೊಡೋದಕ್ಕೆ ಸರಿ ಹೋಗುತ್ತೆ. ನೋಡಿಲಿ, ಫೋನ್ ಮೇಲೆ ಫೋನು. ನನ್ನ ಗಂಡಂದು 20 ಮಿಸ್ ಕಾಲ್ ಇದೆ. ಅವ್ನಿಗೇನು ಹೇಳಿ ಸಾಯ್ಲಿ ನಾನು? ಇಲ್ಲಿ ಮನೆನೇ ಹತ್ಕೊಂಡು ಉರಿತಿರೋವಾಗ ನೀರು ತಗೊಬಂದು ಸುರಿಯೋದ್ರ ಬದಲು ನೀರು ಕುಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ ಅಂದಾಗ, ಅದು ಅಲ್ಲ ಪಲ್ಲವಿ. ನನ್ನ ಝಾನ್ಸಿ ಹತ್ರ ಮಾತಾಡಿ ಕರ್ಕೊಂಬಾ ಅಂದೆ ಅಷ್ಟೇ, ಅವ್ನು ಮಾತಾಡಿ ಸುಮ್ಮನೆ ಬಾ ಅಂತ ಹೇಳಲಿಲ್ಲ ಅಂತ ಪಲ್ಲವಿ ಕೂಗಾಡ್ತಿರ್ತಾಳೆ. ಪಲ್ಲವಿ, ಸುಮ್ಮನೆ ಬಂದಿದ್ಯಾ ಅಂದರೆ ನಿಜವಾಗ್ಲೂ ನಿನಗೆ ಝಾನ್ಸಿ ಮೇಲೆ ಪ್ರೀತಿ ಇದೆ? ಇಲ್ಲ ಪಲ್ಲವಿ ಅಂತ ರಾಗು ಹೇಳ್ದಾಗ, ಪಲ್ಲವಿ, ನನ್ನಿಷ್ಟ ಕುಟುಂಬದ ಕಡೆ ಅಂತ ಹೇಳ್ದೆ. ಝಾನ್ಸಿಯಲ್ಲಿ ಅಣ್ಣನಾಗಿ ಆವೇಶವಾಗಿ ಮಾತಾಡೋಗ್ತೀಯ, ಗಂಡನಾಗಿ ಸುಮ್ಮನೆ ಬರ್ತೀಯ. ನೀವಿಬ್ರು ಆಡಿದ್ದು ನಾಟಕ ಅಲ್ಲ. ಈಗೇನು ಮಾಡ್ತೀಯಾ? ನನ್ನ ಗಂಡನ ಮನೆಯವ್ರ ಜೊತೆ ನೀನು ಮಾತಾಡ್ತೀಯಾ ಅಂದಾಗ ರಾಗು ಹೊರಡ್ತಾನೆ. ಪಲ್ಲವಿ, ಎಲ್ಲಿಗೆ ಹೋಗ್ತಾ ಇದ್ಯಾ ಅಂದಾಗ ರಾಗು, ಝಾನ್ಸಿ ಬರ್ತಾಳೆ, 2 ನಿಮಿಷದಲ್ಲಿ ನಿನ್ನ ಮುಂದೆ ಇರ್ತಾಳೆ. ನಾವಿಬ್ರು ಆಡಿದ ನಾಟಕ ಅಂತ ಬಂದು ಹೇಳ್ತಾರೆ. ಝಾನ್ಸಿ, ಏನು ಯಜಮಾನ್ರೆ ಮತ್ತೆ ಬಂದಿದ್ದೀರಾ? ಏನು ಸಮಾಚಾರ ಅಂದಾಗ ರಾಗು, ಮೇಡಮ್ ಪ್ಲೀಸ್, ನನ್ನನ್ನೆಲ್ಲರೂ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಆ ಅಪಾರ್ಥದಿಂದ ನನ್ನ ಕುಟುಂಬ ನನ್ನಿಂದ ದೂರ ಆಗೋ ಥರ ಆಗ್ತಿದೆ. ಪ್ಲೀಸ್ ಮೇಡಮ್, ನೀವು ಬಂದು ಸತ್ಯ ಹೇಳಿ ನಾವು ಮಾಡಿದ್ದು ನಾಟಕ ಅಂತ ಹೇಳ್ತಾರೆ. ಝಾನ್ಸಿ, ನಾನೇನಾದರೂ ಹೇಳಲ್ಲ ಅಂತ ಹೇಳಿದ್ನ ಯಜಮಾನ್ರೆ? ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಬೇಕಾ? ನಾನು ನಿಮ್ಮ ಹೆಂಡ್ತಿ ಅಂದಮೇಲೆ ಅದೇನೋ ಹೇಳ್ತಾರಲ್ಲ, ಪತಿಯೇ ಪರದೈವ, ಹಾಗಂತ ಅಂದ್ಕೊಂಡಿದ್ದೀನಿ. ಸರಿ ಮೇಡಮ್, ಬನ್ನಿ ಹಾಗಾದರೆ ಹೋಗೋಣ ಅಂತ ರಾಗು ಕರೆದಾಗ ಝಾನ್ಸಿ, ಹಾಗಾದರೆ ನಾನು ಕೇಳಿದ ಮುತ್ತು ಕೊಡು. ರಾಗು, ಮತ್ತೆ ಅದನ್ನೇ ಹೇಳಿ ಹಠ ಮಾಡ್ತಾ ಇದ್ದೀರಲ್ಲ ಮೇಡಮ್, ನಾನು ಕೊಡಲ್ಲ ಅಂತ ಹೇಳಿದ್ನಲ್ವಾ? ಝಾನ್ಸಿ, ಹಠ ಮಾಡ್ತಾ ಇರೋದು ನೀನು. ನಾನೇನು ಕೇಳಿದೆ? ಜಸ್ಟ್ ಒಂದು ಮುತ್ತು, ಅದನ್ನು ಕೊಡೋಕ್ಕಾಗಲ್ಲ ಅಂತಿದ್ಯಾ? ನಾನು ಬಂದು ಸತ್ಯ ಹೇಳೋದು ನಿಂಗೆ ಇಷ್ಟ ಇಲ್ಲ ಅನಿಸುತ್ತೆ ಅಲ್ವಾ ಅಂದಾಗ ರಾಗು, ಯಾವುದಕ್ಕೋ ಲಿಂಕ್ ಮಾಡಬೇಡ್ರಿ, ಸುಮ್ಮನೆ ಬಂದು ಸತ್ಯ ಹೇಳಿ. ಹೆಂಡ್ತಿ ಗಂಡನ ಮಾತು ಕೇಳಬೇಕು ಅಂದರೆ ಗಂಡ ಚಿಕ್ಕ ಆಸೆನ ಈಡೇರಿಸ್ಬೇಕು ತಾನೆ? ರಾಗು, ಮೇಡಮ್ ತುಂಬ ಓವರಾಗಿ ಮಾತಾಡ್ತಾ ಇದ್ದೀರಾ ತಾನೇ? ಝಾನ್ಸಿ, ಜಸ್ಟ್ ಒಂದು ಕಿಸ್ಸು ಓವರ್ ಅನಿಸ್ತಿದ್ಯಾ? ರಾಗು, ಫೈನಲ್ಲಾಗಿ ಏನೀಗ ನಿಮ್ಮದು ಅಂತ ಕೇಳಿದಾಗ ಝಾನ್ಸಿ, ನಂದೇನಿಲ್ಲಪ್ಪ, ಒಂದು ಮುತ್ತು ಕೊಟ್ಟರೆ ಬರ್ತೀನಿ. ರಾಗು, ಸರಿ ಆಯಿತು, ಕೊಡ್ತೀನಿ. ರಾಗು, ಆದರೆ ಕೆನ್ನೆಗೆ ಕೊಡಲ್ಲ. ಮತ್ತೆ ಇನ್ನೆಲ್ಲಿಗೆ ಕೊಡ್ತೀರಾ? ತುಟಿಗೆ ಕೊಡ್ತೀರಾ ಅಂತ ಝಾನ್ಸಿ ಕೇಳ್ತಾರೆ. ರಾಗು, ಕೆನ್ನೆಗೆ ಕೊಡಲ್ಲ, ಕೈಗೆ ಕೊಡ್ತೀನಿ ಅಂತ. ಅದು ನಾನು ಬರೋದಕ್ಕಾಯ್ತು, ಪಲ್ಲವಿ ಮುಂದೆ ಸತ್ಯ ಹೇಳೋದಕ್ಕೆ. ಮೇಡಮ್ ಪ್ಲೀಸ್ ಮೇಡಮ್, ಮುತ್ತು ಕೊಡೋಕ್ಕೆ ನಾನು ಒಪ್ಕೊಂಡಿದ್ದೀನಿ ತಾನೆ? ಆಗ ಝಾನ್ಸಿ, ಹೌದು ಅದು ನಿಜನೇ. ಮುತ್ತು ಕೊಡೋಕ್ಕೂ ಕಂಜೂಸ್ತನ ಮಾಡೋ ನನ್ನ ಗಂಡ ಕೈಗೆ ಕೊಡೋಕ್ಕಾದರೂ ಒಪ್ಕೊಂಡಿದ್ದಾನಲ್ಲ, ಅದಕ್ಕಾದರೂ ಖುಷಿ ಪಡ್ತೀನಿ. ಆದರೂ ಒಂದು ಬೇಜಾರು, ಏನು ಗೊತ್ತಾ?
ಹೆಂಡ್ತಿ ಆದಳು ಗಂಡನ ಹತ್ರ ಮುತ್ತು ಕೊಡಿಸ್ಕೊಳೋದಿಕ್ಕೆ ಇಷ್ಟೆಲ್ಲ ಕೇಳಬೇಕಾ? ಒಟ್ನಲ್ಲಿ ನನ್ನ ಪರಿಸ್ಥಿತಿನ ಇಕ್ಕಟ್ಟಿಗೆ ಸಿಕ್ಕಿಸಿ ನನ್ನ ಪರಿಸ್ಥಿತಿನೆಲ್ಲ ನೀವು ಉಪಯೋಗಿಸ್ಕೊಂತ ಇದ್ದೀರಾ. ಝಾನ್ಸಿ ಗಂಡ ಜಿಪ್ನ ಅಂದಮೇಲೆ ಹೆಂಡ್ತಿ ಬುದ್ಧಿವಂತೆ ಆಗಲೇಬೇಕಲ್ವಾ ರಾಘು? ಆಗಲೇ ಸಂಸಾರ ಚೆನ್ನಾಗಿರೋದು. ಝಾನ್ಸಿ ಕೊಡು ಮುತ್ತು. ಇದೇನು ಯಜಮಾನ್ರೆ ಮುತ್ತು ಕೊಡು ಅಂದರೆ ಪ್ರೀತಿಯಿಂದ ನಾನೇನು ತಿಂದಿದ್ದೀನಿ ಅಂತ ಮೂಸ್ ನೋಡ್ದ ರೀತಿ ಇದೆ. ಪ್ರೀತಿಯಿಂದ ರೊಮ್ಯಾಂಟಿಕ್ಕಾಗಿ ಮುತ್ತು ಕೊಡಬೇಕು. ನನಗದೆಲ್ಲ ಬರಲ್ಲ ಮೇಡಮ್. ನೀವು ಮುತ್ತು ಕೊಡು ಅಂದ್ರಿ, ನಾನು ಕೊಟ್ಟೆ ಅಷ್ಟೇ. ಓ ಹೌದಾ, ಹಾಗಾದರೆ ಇದೆಲ್ಲ ನಾಟಕ. ನಾನು ನೀನು ಹೇಳ್ದಾಗೆ ಹೇಳಾಯ್ತು ಮೇಡಮ್. ನಾನಲ್ಲಿ ಬಂದು ಕರೆಕ್ಟಾಗಿ ಹೇಳಬೇಕು ಅಂದರೆ ನೀನು ಕರೆಕ್ಟಾಗಿ ಕಿಸ್ ಕೊಡು, ಇಲ್ಲ ಅಂದರೆ ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ರಾಘು ನಿಮ್ದೊಳ್ಳೆ ಕರ್ಮ ಆಯಿತು ಯಜಮಾನ್ರೆ. ಕರ್ಮ ಅಲ್ಲ ಯಜಮಾನ್ರೆ, ಹೆಂಡ್ತಿಗೆ ಮುತ್ತು ಕೊಡೋದು ಧರ್ಮ. ಸರಿ ಕೊಡು ಅಂದಾಗ ರಾಘು ಫ್ರೆಂಡ್ ತರುಣ ಯಾವಾಗ ನೋಡಿದ್ರು ಅವ್ರ ಮೇಲೆ ನನಗೆ ಯಾವ ಭಾವನೆನೂ ಇಲ್ಲ ಅಂತೀಯ. ಇಲ್ಲಿ ನೋಡಿದ್ರೆ ಬೀದಿಲಿ ಕಿಸ್ ಮಾಡ್ತಾ ಇದ್ದೀಯ. ಏನು ಆಟಗಳಾಡ್ತೀಯೋ? ರಾಘು ಝಾನ್ಸಿನ ಈಗಾದರೂ ಬರ್ತೀರಾ ಅಲ್ವಾ ಮೇಡಮ್ ಅಂದಾಗ ಝಾನ್ಸಿ ನೀವು ಇಷ್ಟು ಪ್ರೀತಿಯಿಂದ ಮುತ್ತು ಕೊಟ್ಟಿದ್ದೀರಾ, ಬರ್ತೀನಿ ಮೇಡಮ್. ಬನ್ನಿ ಮೇಡಮ್. ಹಾಂ ಬಂದೆ. ಇಲ್ಲಿ ರಾಯ್ ಯಜಮಾನ್ರೆ ಯಜಮಾನ್ರೆ ಅಂತ ಕೂಕ್ಕೊಂಡು ತಾತ ಏನೋ ನೀನು ಈಗ ಮನೆ ಕಿತ್ತೋಗಾಗೆ ಕಿರಿಸ್ತಾ ಇದ್ದೀಯ. ತಬಲ ಯಜಮಾನ್ರೆ ನಾನಿವತ್ತು ಝಾನ್ಸಿ ಮೇಡಮ್ ಮನೆಗೋಗಿದ್ದೆ. ಗಂಡ ಹೆಂಡ್ತಿ ಇಬ್ರೂ ಎಷ್ಟು ಅನ್ಯೋನ್ಯವಾಗಿ ಅದ್ಭುತವಾಗಿ ರೊಮ್ಯಾಂಟಿಕ್ ಆಗಿ ಇದ್ದಾರೆ ಗೊತ್ತಾ? ತಾತ ಹೌದಾ ರಾಯ್? ಹೌದು ಯಜಮಾನ್ರೆ, ನಾನು ವಿಡಿಯೋ ಕೂಡ ಮಾಡ್ಕೊಂಬಂದಿದ್ದೀನಿ. ತಾತ ರಾಯ್ಗೆ ಎಡವಟ್ಟು ದಡ್ಡ, ಇದು ಆಡೋ ಮಾತೇನೋ? ಇದು ಮಾಡೋ ಅಂಥ ಕೆಲಸನೇನೋ? ಗಂಡ ಹೆಂಡ್ತಿ ಪ್ರೈವೇಟಲ್ಲಿದ್ದಾಗ ಅದನ್ನು ವಿಡಿಯೋ ಮಾಡ್ತಾರೇನೋ? ಯಜಮಾನ್ರೆ ಅವ್ರಿಗೆ ಗೊತ್ತಿಲ್ದಲೇ ಕದ್ದು ಮುಚ್ಚಿ ಮಾಡ್ಕೊಬಂದಿರೋ ವಿಡಿಯೋ. ತಾತ ಲೇ ರಾಯ್, ನಿಂಗೆ ಒಂದು ಕಾಸಿನಷ್ಟಾದರೂ ಕಾಮನ್ ಸೆನ್ಸ್ ಇದೆಯೇನೋ? 4 ಗೋಡೆ ಮಧ್ಯೆ ಗಂಡ ಹೆಂಡ್ತಿ ಇಬ್ರು ಇರಬೇಕಾದ್ರೆ ಈ ಥರ ವಿಡಿಯೋ ಮಾಡ್ತಾರಾ? ಅಯ್ಯೋ ಯಜಮಾನ್ರೆ, ರಾಘು ಸರ್ ಝಾನ್ಸಿ ಮೇಡಮ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಎಷ್ಟು ಕೇರ್ ಮಾಡ್ತಾ ಇದ್ದಾರೆ, ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ ನಿಮಗೆ ತೋರ್ಸೋಕ್ಕೆ ಕದ್ದು ಮುಚ್ಚಿ ಮಾಡ್ಕೊಬಂದಿರೋ ವಿಡಿಯೋ ಇದು. ನೀವು ನೋಡಿದ್ರೆ ಏನೇನೋ ಕಲ್ಪನೆ ಮಾಡಿಕೊಂಡು ಮಾತಾಡ್ತಾ ಇದ್ದೀರಾ. ಒಂದು ನಿಮಿಷ ವಿಡಿಯೋ ನೋಡಿ ಯಜಮಾನ್ರೆ. ಆ ವಿಡಿಯೋನ ನೋಡಿ ತಾತ ರಾಯ್ ಝಾನ್ಸಿ ಅತ್ತೆ ಮನೆಗೆ ಹೋದ್ರೂ ತವ್ರ ಮನೇನ ಮರ್ತಿಲ್ಲ. ನಾನು ಕಣ್ಮುಚ್ಚಿದ್ರೂ ಪರವಾಗಿಲ್ಲ. ಸರ್ ಏನು ಮಾತಾಡ್ತಾ ಇದ್ದೀರಾ ಸರ್? ಇಲ್ಲಪ್ಪ, ಈಗ ನನ್ನ ನೆನಪಿನ ಬತ್ತಿಯಲ್ಲಿ ಸಂತೋಷದ ಕ್ಷಣಗಳನ್ನು ತುಂಬ್ಕೊಂಡೋದ್ರೆ ಸಾಕಲ್ವಾ? ಇದಕ್ಕಿಂತ ಇನ್ನೇನು ಬೇಕು? ರಾಯ್ ನಿಮ್ಮ ನೆನಪಿನ ಬುತ್ತಿಗೆ ಇನ್ನೊಂದಿಷ್ಟು ಸವಿ ನೆನಪಿನ ಬುತ್ತಿ ಕೊಡೋದಕ್ಕೆ ಕಾಯ್ತಾ ಇದ್ದಾವೆ ಸರ್. ಜೊತೆಗೆ ರಾಘು ಸರ್ ಮತ್ತು ಝಾನ್ಸಿ ಮೇಡಮ್ ಇಬ್ಬರು ಇನ್ನೂ ಅನ್ಯೋನ್ಯವಾಗಿ ಇರೋದನ್ನು ನೀವು ನೋಡ್ತೀರಾ ಸರ್. ರಾಯ್ ನೀನು ಹಾಗಂತೀಯ? ನೀನು ಹೇಳ್ದಾಗೆ ನಿಜ ಆಗ್ಲಪ್ಪ. ಆ ಮನೆಗೆ ಝಾನ್ಸಿ ಹೊಂದ್ಕೊಂಡಿದ್ದಾಳೋ ಅಥವಾ ಆ ಮನೆಯವರೇ ಝಾನ್ಸಿಗೆ ಹೊಂದ್ಕೊಂಡಿದ್ದಾರೋ ಅದ್ರ ಚರ್ಚೆ ನಮಗೆ ಬೇಡ. ಝಾನ್ಸಿ ಖುಷಿಯಾಗಿದ್ದಾಳಲ್ಲ, ಅದಷ್ಟೇ ನಮಗೆ ಮುಖ್ಯ. ರಾಯ್ ನಿನ್ನ ಫೋನ್ ತಗೋ. ನಿನ್ನ ಮೊಬೈಲಲ್ಲಿರೋ ವಿಡಿಯೋನ ನನ್ನ ಮೊಬೈಲಿಗೆ ಕಳಿಸು. ನಿನ್ನ ಮೊಬೈಲಲ್ಲಿರೋ ವಿಡಿಯೋನ ಡಿಲೀಟ್ ಮಾಡು. ನೀನು ಪದೇ ಪದೇ ನೋಡ್ತಾ ಇದ್ದರೆ ಅವರಿಬ್ರಿಗೂ ದೃಷ್ಟಿ ಆಗುತ್ತೆ. ಮಲ್ಲಿ ತಬಲ ನಿಮ್ಗೆ ಯಾವ ಸ್ವೀಟು ಅಷ್ಟು ಚೆನ್ನಾಗೇ ಮಾಡೋಕ್ಕೆ ಬರುತ್ತೆ ಅಂತ ತಾತ ಕೇಳಿದಾಗ ಮಕ ನೋಡ್ಕೊತಾ ಇರ್ತಾರೆ. ಆಗ ಅದಕ್ಕ್ಯಾಕೆ ಅಷ್ಟು ಯೋಚನೆ ಮಾಡ್ತೀರಾ? ರೈಸ್ ಕೇಸರಿಬಾತ್ ಮಾಡೋದು ಗೊತ್ತಾ? ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಟೀ ಜೊತೆ ಅದನ್ನು ತಂದುಬಿಡಿ. ರಾಘು ಹೇಳಿ ಮೇಡಮ್, ಅದೆಲ್ಲ ನಾಟಕ ಅಂತ ಹೇಳಿ. ಝಾನ್ಸಿ ಅದೆಲ್ಲ ನಾಟಕ ಮೇಡಮ್, ಪ್ಲೀಸ್ ಸರಿಯಾಗಿ ಹೇಳಿ. ನೀನೇನಣ್ಣ ಪ್ಲೀಸ್ ಅಂತ ಕೇಳ್ಕೊಂಡು? ಪಲ್ಲವಿ ಏನಂತ ಸರಿಯಾಗಿ ಹೇಳು. ನನ್ನ ಗಂಡ ನನಗೆ ಊಟ ಮಾಡಿಸಿದ್ದು, ನನ್ನ ಜೊತೆ ರೊಮ್ಯಾಂಟಿಕ್ ಆಗಿದ್ದಿದ್ದು ಎಲ್ಲ ನಾಟಕ ಮೇಡಮ್. ಅದನ್ನೆಲ್ಲ ಮಾಡಿದ್ದು ಯಾವ ಕಾರಣಕ್ಕೆ ಅಂತ ಹೇಳಿ. ಝಾನ್ಸಿ ನಮ್ಮ ತಾತ ನಾನು ರಾಘು ತುಂಬ ಚೆನ್ನಾಗಿದ್ದೀವಿ ಅಂದ್ಕೊಂಡಿದ್ದಾರೆ. ಅವ್ರ ನಂಬಿಕೆನ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಮಾಡೋದಕ್ಕೆ ರಾಯ್ ಬಂದಾಗ ಈ ಥರ ನಾಟಕ ಮಾಡು ಅಂತ ನಾನೇ ಕೇಳಿದೆ. ಆಗ ರಾಘು ಒಪ್ಕೊಂಡ್ಲಿಲ್ಲ. ನಾನೇ ತುಂಬ ಫೋರ್ಸ್ ಮಾಡಿದೆ. ರಾಘು ನನ್ನ ಜೊತೆ ನಾಟಕ ಮಾಡಿದ್ದಷ್ಟೇ. ಇರೋ ಸತ್ಯನ ಹೇಳಾಯ್ತು ರಾಘು. ಇಷ್ಟೇ ಅಲ್ವಾ ನಿಂಗೂ ಬೇಕಾಗಿದ್ದಿದ್ದು? ಈಗೆಲ್ಲ ಕ್ಲಿಯರ್ ಆಯ್ತಲ್ವಾ? ರಾಘು ಇವಾಗ ಗೊತ್ತಾಯ್ತಾ ಪಲ್ಲವಿ? ಪಲ್ಲವಿ ಗೊತ್ತಾಯ್ತು. ಇನ್ಮೇಲಾದರೂ ಸ್ವಲ್ಪ ಅವಳಿಂದ ನೀನು ದೂರ ಇರು. ಮತ್ತೆ ಈ ಥರ ನಾಟಕ ಎಲ್ಲ ಮಾಡೋಕ್ಕೆ ಹೋಗಬೇಡ. ಈಗ ಮಾಡಿರೋ ನಾಟಕದಿಂದನೇ ಅನುಭವಿಸ್ತಾ ಇರೋದು ಗೊತ್ತಾಯ್ತು. ರಾಘು ಇನ್ನು ಮುಂದೆ ನನ್ನ ಎಚ್ಚರಿಕೆಯಲ್ಲಿ ನಾನಿರ್ತೀನಿ. ಇವಾಗ ಸತ್ಯ ಏನಂತ ನಿನಗೆ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಅಷ್ಟೊತ್ತಿಂದ ಫೋನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಅಲ್ಲ ಮಿತು, ಅದು ಅವಾಗ ನೋಡಿದ್ರೆ ಝಾನ್ಸಿ ಮನೆ ಬಿಟ್ಟು ಹೋದ್ಲು. ನಮ್ಮ ಅಣ್ಣನೇ ಓಡಿಸ್ದ ಅಂತ ಹೇಳಿದೆ. ಝಾನ್ಸಿ ಮನೆಯಲ್ಲೇ ಇದ್ದಾಳಂತೆ. ಅದು ಅಲ್ಲದೆ ಝಾನ್ಸಿ ನಿಮ್ಮ ಅಣ್ಣನ ಜೊತೆ. ಪಲ್ಲವಿ ಮಿತು ಸ್ವಲ್ಪ ಪ್ಲೀಸ್ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತೀಯಾ?
ಮಿತು, ಒಂದು ನಿಮಿಷ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತೀಯಾ? ಬರೀ ಮಾತಾಡಿದ್ರೆ ಆಗಲ್ಲ ಪಲ್ಲು, ಅಲ್ಲೇನಾಗ್ತಿದೆ ಅಂತ ಕ್ಲಾರಿಟಿ ಬೇಕು. ನೀವೆಲ್ಲ ಝಾನ್ಸಿನೇ ಮನೆ ಸೊಸೆ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ ಹೇಗೆ? ಮಿತು, ಅದೆಲ್ಲ ಸಾಧ್ಯ ಇಲ್ಲ. ಮತ್ತೆ ಯಾಕೆ ಅವಳು ಅಲ್ಲೇ ಇದ್ದಾಳೆ? ಅದು ಸತ್ಯ ಮಿತು. ರಾಘು ಅದೇನು ಪಾಪ ಮಾಡಿದ್ದೀನಿ ಅಂತ ನನ್ನ ಜೀವನದಲ್ಲಿ ಬಂದ್ರು. ತಲೆ ಸಿಡ್ದೋಗ್ತಾ ಇದೆ. ತರುಣ, ಮುತ್ತು ಕೊಟ್ರೆ ತಲೆ ಸಿಡಿಯುತ್ತಾ? ಸುಮ್ಮನಿರೋ ಸಾಕು, ಕಂಡಿದ್ದೀನಿ. ಗುಟ್ಟಾಗೆ ಹೆಂಡ್ತಿಗೆ ಏನು ಬೇಕೋ ಎಲ್ಲ ಕೊಡೋದು, ನಮ್ಮ ಮುಂದೆ ಬಂದು ಸವಾಸ ಸಾಕನ್ನೋದು. ಬೇಕು ಅನ್ನೋದನ್ನ ಮುಚ್ಚಿಟ್ಟು ಸಾಕು ಅನ್ನೋ ಪದನ ಯಾಕೋ ಹೇಳ್ತೀಯ? ಕೊಟ್ಟಿರೋದನ್ನ ಇದೇ ಕಣ್ಣಾರೆ ನೋಡೋದ್ನಲ್ಲಪ್ಪ. ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅದಕ್ಕೆ ಕಣ್ಮುಚ್ಕೊಂಡು ಹೋದೆ. ರಾಘು, ಲೋ ತರುಣ, ಅದು ಸಾಕು ಮುಚ್ಚಪ್ಪ, ಕಂಡಿದ್ದೀನಿ. ಅಲ್ಲ ಕಣೋ, ನಿನ್ನ ಹೆಂಡ್ತಿಗೆ ನೀನು ಮುತ್ತು ಕೊಟ್ರೆ ನಾವೇನು ಹೊಟ್ಟೆ ಹುರ್ಕಂತೀವ? ಅದು ನಿನ್ನ ಸಂಸಾರ. ಸುಮ್ಮನೆ ಬಂದು ನಮ್ಮ ಹತ್ರ ಯಾಕೆ ನಾಟಕ ಮಾಡ್ತೀಯ? ಎಲ್ಲ ಕ್ಲಾರಿಟಿ ಸಿಗುತ್ತೆ. ವಿಡಿಯೋನ ಏನು ಹೇಳ್ತಾ ಇದೀಯ ಪಲ್ಲು? ಅದನ್ನೇ ಮಿತು ಹೇಳ್ತಾ ಇರೋದು. ಆ ವಿಡಿಯೋ ನೋಡಿ ನೀನು ನನಗೆ ಕಾಲ್ ಮಾಡು. ಆಮೇಲಿಂದ ನಾನು ನಿನ್ನ ಜೊತೆ ಮಾತಾಡ್ತೀನಿ. ಅನಿತಾಗೂ ಸತ್ಯ ಏನನ್ನೋದನ್ನ ಅರ್ಥ ಮಾಡಿಸ್ತೀನಿ. ಮೊದಲು ನೀನು ಆ ವಿಡಿಯೋನ ನೋಡು. ಅಮ್ಮ, ಪಲ್ಲು ಏನೋ ವಿಡಿಯೋ ಕಳಿಸಿದ್ದಾಳಂತೆ, ಅದನ್ನು ನೋಡಿದ್ರೆ ನಮಗೆ ಕ್ಲಾರಿಟಿ ಸಿಗುತ್ತಂತೆ. ಸರಿ, ಪ್ಲೇ ಮಾಡು, ನೋಡೋಣ.